ನೆಕ್ಸ್ಟ್ ಪ್ರಾಬ್ಲಮ್. 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿಯ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು? ಇದನ್ನು ಸರಿಯಾಗಿ ಪ್ರಶ್ನೆಯನ್ನು ಓದಬೇಕು. 5 ವರ್ಷಗಳ ಹಿಂದೆ ಮತ್ತು 10 ವರ್ಷಗಳ ನಂತರ, ಅಂದರೆ ಸೋನುವಿನ ಇಕ್ವೇಷನ್ ಹುಡುಕಲಿಕ್ಕೆ 2 ಪಟ್ಟು 10 ವರ್ಷಗಳ ನಂತರ, 5 ವರ್ಷಗಳ ಹಿಂದೆ 3 ಪಟ್ಟು. ಆಗ ನೀವು ಸರಿಯಾಗಿ ಕ್ವಶನನ್ನು ಅರ್ಥ ಮಾಡಬೇಕು. ಆಗ ನೂರಿಯ ವಯಸ್ಸು ಗೊತ್ತಿಲ್ಲ ನಮಗೆ, ಅದಕ್ಕೆ ನಾವು ಎಕ್ಸ್ ಆಗಿರಲಿ ಅಂತ ಇಡಬೇಕು. ಸೋನುವಿನ ವಯಸ್ಸಿಗೆ ವೈ ಅಂತ ಇಡುವ. ಈಗ ಪ್ರಶ್ನೆಯ ಪ್ರಕಾರ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು S-5 ಅಂತ, ಅಂದರೆ S-5 ಅಂದರೆ ನೂರಿ. ಅದೇ ಸೋನು ಆದರೆ Y-5, ಯಾಕೆಂದರೆ ಹಿಂದೆ ಅಂದರೆ ಅದು ಮೈನಸ್ ಮಾಡಬೇಕು 5ರಿಂದ. ಹಾಗೆ ಕೊಟ್ಟರೆ ಈ 5 ವರ್ಷಗಳ ಹಿಂದೆ ಅಂತ ಕೊಟ್ಟರೆ ಅವರು ಮೈನಸ್ ಮಾಡಿ ನಾವು ಇಕ್ವೇಷನ್ ತಯಾರು ಮಾಡಬೇಕು. ಅದಕ್ಕೆ Y-5 ಈಕ್ವಲ್ ಇವರು ಯಾರೆಂದರೆ ಇದು ಸೋನು. ಈಗ ಪ್ರಶ್ನೆಯ ಪ್ರಕಾರ ನೂರಿಯ ವಯಸ್ಸು ಎಷ್ಟು ಅಂತ ಉಂಟು? ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತಂತ. ಆಗ 3 ಪಟ್ಟು ಇದು ಇಕ್ವೇಷನಲ್ಲಿ ಬರಬೇಕು. ಹಾಗೆ S-5 ಈಕ್ವಲ್ ಇದು ಇವರಿಬ್ಬರದು 5 ವರ್ಷದ ಹಿಂದಿನದು, ಸೋನು ಮತ್ತು ನೂರಿದು. ಆಗ S-5 ಇದು ನೂರಿಯ ವಯಸ್ಸು 3 ಪಟ್ಟು, ಅಂದರೆ Y-5 ಆಗಿತ್ತಂತ ಸೋನುವಿನ ವಯಸ್ಸಿನ. ಈಗ ಇಕ್ವೇಷನ್ ಬಿಡಿಸಬೇಕು. S-3y ಈಕ್ವಲ್ -10 ಬರ್ತದೆ. ಇದು ಇಕ್ವೇಷನ್ 1 ಅಂತ ಕೊಡಬೇಕು. ಅದೇ ನೆಕ್ಸ್ಟ್ ಕ್ವಶನಲ್ಲಿ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಅದು ಯಾವಾಗ? 10 ವರ್ಷಗಳ ಬಳಿಕ ಅಂತ ಕೊಟ್ಟರೆ ನಾವು 10 ವರ್ಷಗಳ ಬಳಿಕ ಅಂದರೆ ನೂರಿನ ವಯಸ್ಸನ್ನು S+10 ಅಂತ ಹಾಕಬೇಕು. ಹಿಂದೆ ಆದರೆ ಮೈನಸ್ ಅಂತ, ಇದು ನಾವು ಪ್ಲಸ್ ಆ್ಯಡ್ ಮಾಡಬೇಕು ಬಳಿಕ ಅಂತಿದ್ದಕ್ಕೆ. ಆಗ ನೂರಿಯ ವಯಸ್ಸು ಇದು Y+10 ಸೋನುವಿನ ವಯಸ್ಸು. ಈಗ ನಮಗೆ ಅದು 2 ಪಟ್ಟು ಅಂತ ಉಂಟು ವಯಸ್ಸಿನ ಇಕ್ವೇಷನ್ ಇದು ಮಾಡಲಿಕ್ಕೆ. S+10 ನೂರಿ ಈಕ್ವಲ್ ಯಾವುದಕ್ಕೆ? ಸೋನು ಇದು 2 ಪಟ್ಟು ಅಂತ, 2 × Y+10 ಅಂತ. ಈಗ ನಮಗೆ ಇಕ್ವೇಷನ್ ಬಿಡಿಸುವಾಗ S-2y ಇದು ಯಾವುದಕ್ಕೆ ಸಮ? 10ಗೆ ಅಂತ ಬಿಡಿಸುವಾಗ ಬರ್ತದೆ. ಈಗ ಸಮೀಕರಣ 2ರಿಂದ 1 ಕಳೆದಾಗ ಈಗ ನಾವು ಮೈನಸ್ ಮಾಡಬೇಕು. ಆಗ S-3y ಈಕ್ವಲ್ -10. ಅದೇ ರೀತಿ S-2y ಈಕ್ವಲ್ +10. ಈಗ ನಾವು ಇದು ಕಟ್ ಆಗಲಿಕ್ಕೆ ಎಂತ ಮಾಡಬೇಕು? ಸೈನ್ ಚೇಂಜ್ ಮಾಡಬೇಕು. ಇದು ಪ್ಲಸ್ ಇದ್ದ ಜಾಗದಲ್ಲಿ ಮೈನಸ್ ಹಾಕಬೇಕು, ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕಬೇಕು. ಇಲ್ಲಿ ಪ್ಲಸ್ ಇದ್ದರೆ ಇದು ಮೈನಸ್ ಆಗ್ತದೆ. ಇದು ಎರಡನ್ನು ಕಟ್ ಆಗ್ತದೆ. ಈಗ ಎಸ್ ಪ್ಲಸ್ ಇದನ್ನು ನಾವು ಮೈನಸ್ ತಗೊಂಡ ಕಾರಣ ಈಗ -3y + 2y ಅಂದರೆ -y ಬರ್ತದೆ. ಅದೇ ರೀತಿ -10 ಇಲ್ಲಿ ಸೈನ್ ಚೇಂಜ್ ಆಗಿದೆ, ಪ್ಲಸ್ ಅಲ್ಲ ಈಗ ಮೈನಸ್ ಅಂತ. -10 ಅಂದರೆ -20. ಆಗ y = 2 ಸಹ ಮೈನಸ್ ಇದ್ದರೆ ಪ್ಲಸ್ ಆಗ್ತದೆ, +20. ಈಗ ಸೋನುವಿನ ವಯಸ್ಸು 20 ಆದಾಗ ಇದನ್ನು ನಾವು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ಕ್ಕೆ ನಾವು ಇದು ಮಾಡಬೇಕು, ಅದನ್ನು ಸೇರಿಸಬೇಕು. ಈಗ ಸಮೀಕರಣ 1 ಅಂದರೆ ಯಾವುದು? S-3y = 10 ಅಂತ. ಆಗ ನಮಗೆ x ಇದು ವ್ಯಾಲ್ಯೂ ಗೊತ್ತಿಲ್ಲ, -3, y ಸೋನಿನ ವಯಸ್ಸು ಗೊತ್ತಾಯಿತು 20 ಇಯರ್ಸ್ ಅಂತ, ಈಕ್ವಲ್ 10. ಈಗ ಇದು 60 ಅದು S-60 ಈಕ್ವಲ್ -10 ಅಂತ. ಈಗ ನಮಗೆ x ಈಕ್ವಲ್ ಈ ಸೈಡ್ ಬರುವಾಗ 50 ಆಗ್ತದೆ ಸಮೀಕರಣ ತರುವಾಗ. ಆಗ S = 50. ಆಗ ನೂರಿಯ ವಯಸ್ಸು 50 ಇರುವಾಗ ಸೋನುವಿನ ವಯಸ್ಸು 20. ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ. ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಹೆಚ್ಚುವರಿ ಶುಲ್ಕವಿರುತ್ತದೆ. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡದಕ್ಕಾಗಿ ಸವಿತಾ ₹27 ಪಾವತಿಸಿದರೆ, ಪುಸ್ತಕವನ್ನು 5 ದಿನ ಇರಿಸಿದ ಕವಿತಾ ₹21 ಪಾವತಿಸಿದಳು. ಹಾಗಾದರೆ ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡು ಹಿಡಿಯಿರಿ. ಇದರಲ್ಲಿ 2 ಸಮೀಕರಣ ಬರುವುದು. ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ, ಅದಕ್ಕೆ ₹X ಅಂತ. ಅಂದರೆ ನಮಗೆ ಎಷ್ಟು ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ನಾವು X ಅಂತ ತಗೊಳ್ಳುವ. ಮತ್ತು ಉಳಿದ ದಿನದ ಹೆಚ್ಚುವರಿ ಶುಲ್ಕ ಅಂದರೆ ಎಕ್ಸ್ಟ್ರಾ ಫೀಸ್ 3 ದಿನಕ್ಕೆ ಮಾತ್ರ ಒಂದು ರೀತಿ ಆದರೆ, ಮತ್ತು ಇದು ಫೈನ್ ಕಟ್ಟುವುದು ಅಂತ. ಹೆಚ್ಚುವರಿ ಶುಲ್ಕ ಅಂದರೆ ಅದು Y ಅಂತ ತಗೊಳ್ಳುವ. ಈಗ ಪ್ರಶ್ನೆಯ ಪ್ರಕಾರ ಸರಿತಾ ಎಂತ ಮಾಡಿದ್ದಾಳೆ? X ಪ್ಲಸ್ ಅವಳು 3 ದಿನ ಇರಿಸಿ ಪುನಃ 7 ದಿನ ಹೆಚ್ಚು ತಗೊಂಡ್ಳು. ಆಗ X + 4y. ನಾವು ಯಾಕೆ 4y ತಗೊಂಡಿದ್ದೇವೆ ಹೇಳಿದರೆ, ಅವಳು 7 ಡೇಸ್ ಇರಿಸಿದ್ಲು, ಅದರಲ್ಲಿ ಅವಳಿಗಿದ್ದದ್ದು ಖಾಲಿ 3 ದಿನ ಮಾತ್ರ ಇರಿಸಲಿಕ್ಕೆ. ಆಗ ಅದು 4 ಡೇಸ್ ಹೆಚ್ಚಾಯಿತು. ಆದ ಕಾರಣ ಅದು S + 4y ಅಂತ ಇಡುವ, ಈಕ್ವಲ್ 27. ಅಂದರೆ ಅವಳು ₹27 ಹೆಚ್ಚು ಕಟ್ಟಬೇಕಾಯಿತು. ಅದೇ ಕವಿತಾ S ಪ್ಲಸ್ ಅವಳು 5 ದಿನ ಇಟ್ಲು. ಕವಿತಾ ಎಷ್ಟು ದಿವಸ ಇಟ್ಲು? 5 ದಿನ.
ಹಾಗಾದರೆ 5 ದಿನ ಆದರೆ 5ರಿಂದ ಅವರಿಗೆ ನಿಜವಾಗಿ ಇಡಲಿಕ್ಕೆ 3 ದಿವಸ, ಇದು ಎಕ್ಸ್ಟ್ರಾ ಫೈನ್ ಅಂತ, ಆಗ 2 ಡೇಸ್ ಹೆಚ್ಚಾಯಿತು. ಆಗ ಎಸ್ ಪ್ಲಸ್ 2y ಈಕ್ವಲ್ 21. ಅಂದರೆ ಇದು 2 ಸಮೀಕರಣ ದೊರೆಯಿತು. ಈ ಸಮೀಕರಣವನ್ನು ನಾವು ಕಳೆದಾಗ ಎಸ್ ಪ್ಲಸ್ 2y ಈಕ್ವಲ್ 21 ಎಸ್ ಪ್ಲಸ್ 4y ಈಕ್ವಲ್ 27. ಇದನ್ನು ನಾವು ಸೈನ್ ಚೇಂಜ್ ಮಾಡಿ ಮೈನಸ್ ಮಾಡುವಾಗ 2y ಈಕ್ವಲ್ -6 ಬರ್ತದೆ. ಆಗ -2y ಈಕ್ವಲ್ -6, y ಈಕ್ವಲ್ 3 ಅಂತ. ಇದನ್ನು ಸಮೀಕರಣವನ್ನು 1ರಲ್ಲಿ ಆದೇಶಿಸಿದಾಗ ಎಸ್ ಪ್ಲಸ್ 4y ಈಕ್ವಲ್ 27. ಇದನ್ನು y ಯ ವ್ಯಾಲ್ಯೂ 3 ಹಾಕಿದಾಗ ನಮಗೆ x ನ ವ್ಯಾಲ್ಯೂ 15 ಬರ್ತದೆ. ಹಾಗಾದರೆ ನಿಗದಿತ ಶುಲ್ಕ, ಅವರ ನಿಜವಾದ 3 ದಿನದ ಶುಲ್ಕ ಎಷ್ಟಿದ್ದದು? ₹15. ಹಾಗಾದರೆ ಹೆಚ್ಚುವರಿ ಶುಲ್ಕ ಎಷ್ಟಾಯಿತು? 3 ರೂಪಾಯಿ. ಅದು ಹೆಚ್ಚುವರಿ ಶುಲ್ಕ. ಒಂದು ದಿನದಲ್ಲಿ ಎಷ್ಟು ಹೆಚ್ಚು ಬರ್ತದೆ ಅಂತ. ಸಂಖ್ಯೆಯ ಅಂಕೆಗಳ ಮೊತ್ತ 9. ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮವಾಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎಷ್ಟು ಅಂತ? XY. ನಮಗೆ 2 ಅಂಕೆಗಳ ಸಂಖ್ಯೆ ಅಂದರೆ XY ಅಂತ ತಗೊಳ್ಬೇಕು. X ಆ್ಯಂಡ್ Y ಅಂದರೆ ಒಂದು ಸಿಂಗಲ್ ನಂಬರ್ ಹೇಳಿದರೆ 1, 2 ಹಾಗೆ ಬರಿಬೋದು, ಸಿಂಗಲ್ ಅಂತ. ಹೀಗೆ ಕೊಮ್ಮ ಹಾಕಿ 1, 2 ಹಾಗೆ ಆ ರೀತಿ. ಅದು 2 ಅಂಕೆ ಅಂದರೆ ಅದರಲ್ಲಿ 2 ಅಂಕೆ ಇರಬೇಕು. ಒಂದು 0 ಇರ್ಬೋದು, ಇಲ್ಲದೆ 2 ಇರ್ಬೋದು, ಈ ರೀತಿ ಇರಬೇಕು. ಅದು 2 ಅಂಕೆ. ಅದಕ್ಕೆ ನಾವು 2 X ಆ್ಯಂಡ್ Y ಆಗಿರಲಿ ಅಂತ 2 ಅಂಕೆಗಳು. ಪ್ರಶ್ನೆಯ ಪ್ರಕಾರ ಅವರು ಫಸ್ಟ್ ಅಂತ ಹೇಳಿದ್ದಾರೆ, 2 ಅಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ. ಈ ಅಂಕೆಗಳ ಮೊತ್ತ ಎಷ್ಟಿರ್ತದೆ? X ಪ್ಲಸ್ Y. ಇದನ್ನು ಎಡಿಷನ್ ಮಾಡುವಾಗ ಅದು 9 ಬರ್ತದೆ. ಅಂದರೆ 1 + 8, 2 ಅಂಕೆದು ಆದರೆ 1 + 8 ಅಂದರೆ 9. ಆ ರೀತಿ ಮಾಡೋದು, ಇದು ಎಕ್ಸಾಂಪಲ್. ಅದೇ ಮತ್ತು ನೆಕ್ಸ್ಟ್ ಇದರಲ್ಲಿ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ, ಅದಲು ಬದಲು ಅಂದರೆ ಈ ಅಂಕೆಯನ್ನು SY ಅನ್ನು ನೀವು ಅದಲು ಬದಲು y + x + y ಯಾವುದಾದ್ರೂ ಆ ರೀತಿ ಮಾಡಿದಾಗ ಅದು ಎಂತ ಆಗ್ತದೆ? ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮವಾಗುತ್ತದೆ. ಅಂದರೆ 9ರಷ್ಟದು ಸಮ ಅಂತ. ಈಗ ಇಮ್ಮಡಿ ಅಂದರೆ ಅದಲು ಬದಲು ಅಂದರೆ 10y + x ಇದ್ದದು y ಯ ಬದಲು x ಹಾಕೋದು. 10 ಇದ್ದಲ್ಲಿ x ಹಾಕಿ s + y, y ಇದ್ದ x ಇದ್ದಲ್ಲಿ y ಹಾಕೋದು. ಅದು ಅದಲು ಬದಲು ಅಂದರೆ ಅದು ಇಮ್ಮಡಿಗೊಳಿಸಿದಾಗ ಅದು ಮೊದಲನೇ ಸಂಖ್ಯೆಯ 9ರಷ್ಟು ಅಂತ ಹೇಳಿದ್ದಾರೆ. ಆಗ 2 ಹಿಮ್ಮಡಿ 2 ಪಾಲು 10y + x ಈಕ್ವಲ್ 9 10x + 9y ಅಂತ. ಇದನ್ನು ಇಕ್ವೇಷನ್ ಬಿಡಿಸುವಾಗ ನಮಗೆ ಈ ರೀತಿ ಬರ್ತದೆ. 88x - 11y = 0. ಅಂದರೆ ಸಿಂಪ್ಲಿಫೈ ಮಾಡುವಾಗ 8x - y = 0. ಈಗ ಇದು ಇಕ್ವೇಷನ್ 2 ಅಂತ, ಸಮೀಕರಣ 2. ಇದನ್ನೆರಡನ್ನು ಕೂಡಿಸಿದಾಗ y ಕ್ಯಾನ್ಸಲ್ ಆಗ್ತದೆ ಇಲ್ಲಿ. ಆಗ x + 8x ಅಂದರೆ 9x ಬರ್ತದೆ. ಅದೇ 9 0 ಅಂದರೆ 9 ಬರ್ತದೆ. ಹಾಗೆ x ನ ವ್ಯಾಲ್ಯೂ 1 ಬರ್ತದೆ. ಈಗ x 1ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಅದಕ್ಕೆ ಸೇರಿಸಿದಾಗ 1 + y = 9. ಸಮೀಕರಣ 1 ಇದು. ಆಗ y ಯ ವ್ಯಾಲ್ಯೂ 8 ಬರ್ತದೆ. ಆದ್ದರಿಂದ ಆ ಸಂಖ್ಯೆ x ಮತ್ತು y ಅನ್ನು ಒಟ್ಟಿಗೆ ಬರೆಯುವುದು. x ಇದ್ದಲ್ಲಿ 1 ಬರೆಯುವುದು, y ಇದ್ದಲ್ಲಿ 8 ಬರೆಯುವುದು. ಹಾಗೆ 2 ಸಂಖ್ಯೆ ಆಯಿತು. ಈ ರೀತಿ ನಾವು ಮಾಡಬೇಕು.